ಜಗತ್ತಿಗೆ ತೈಲ ಬಿಕ್ಕಟ್ಟು ಬೆದರಿದ್ರ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್. ಚೀನಾ ರಷ್ಯಾ ವಾರ್ನಿಂಗ್ ಬೆನ್ನಲ್ಲೇ ಟ್ರಂಪ್ ಥಂಡ ಹೊಡೆದಿದ್ದಾರೆ. ಜಗತ್ತಿಗೆ ತೈಲ ಬಿಕ್ಕಟ್ಟು ಆವರಿಸಿದೆ. ಡೊನಾಲ್ಡ್ ಟ್ರಂಪ್ ಥಂಡ ಹೊಡೆದ್ರ ಹಾಗಾದ್ರೆ ಚೀನಾ ರಷ್ಯಾ ವಾರ್ನಿಂಗಿಗೆ. ಇರಾನ್ ವಿರುದ್ಧ ಸ್ವಲ್ಪ ಕೂಲ್ ಆದ್ರ ಅಮೆರಿಕ ಅಧ್ಯಕ್ಷ. ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಯುದ್ಧಕ್ಕೆ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ನಾವು ಗೆದ್ದಿದ್ದೇವೆ, ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು. ಇರಾನ್ನ ನೌಕಾಪಡೆ, ಡ್ರೋನ್ ಮತ್ತು ಕ್ಷಿಪಣಿಗಳು ನಾಶವಾಗಬಹುದು. ಮಿಲಿಟರಿ ಸಾಮರ್ಥ್ಯಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದ್ದೇವೆ. ನಾವು ಈಗಾಗಲೇ ಹಲವು ವಿಧಗಳಲ್ಲಿ ಗೆದ್ದಿದ್ದೇವೆ. ಇರಾನ್ನ ನೌಕಾಪಡೆಯು ಭಾರೀ ನಷ್ಟವನ್ನ ಅನುಭವಿಸಿದೆ. ಅಮೆರಿಕವು ತನ್ನ ಉದ್ದೇಶಗಳನ್ನ ವೇಗವಾಗಿ ಸಾಧಿಸುತ್ತಿದೆ. ಇದರಿಂದ ಯುದ್ಧವು ನಿರ್ಣಾಯಕ ಹಂತದತ್ತ ಸಾಗುತ್ತಿದೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿಪಡಿಸೋಕೆ ಬಿಡಲ್ಲ. ಇರಾನ್ ಯುದ್ಧ ಕೊನೆಗಾಣಿಸುವ ನಿರ್ಧಾರ ನಮ್ಮದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿಕೊಂಡಿದ್ದಾರೆ. ಜಗತ್ತಿನ ತೈಲ ಬಿಕ್ಕಟ್ಟು ಡೊನಾಲ್ಡ್ ಟ್ರಂಪ್ ಬೆದರಿದ್ರ ಅನ್ನುವಂಥದ್ದು. ಚೀನಾ ರಷ್ಯಾ ವಾರ್ನಿಂಗ್ ಬೆನ್ನಲ್ಲೇ ಈಗ ಟ್ರಂಪ್ ಥಂಡ ಹೊಡೆದಿದ್ದಾರೆ. ಇರಾನ್ ವಿರುದ್ಧ ಸ್ವಲ್ಪ ಕೂಲ್ ಆದ್ರೂ ಅನ್ಸತ್ತೆ. ಅಮೆರಿಕ ಅಧ್ಯಕ್ಷ ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಯುದ್ಧಕ್ಕೆ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ನಾವು ಗೆದ್ದಿದ್ದೇವೆ, ಯುದ್ಧ ಶೀಘ್ರದಲ್ಲಿ ಕೊನೆಗೊಳ್ಳಬಹುದು ಅಂದಿದ್ದಾರೆ. ಇರಾನ್ ನೌಕಾಪಡೆ, ಡ್ರೋನ್ ಮತ್ತು ಕ್ಷಿಪಣಿಗಳು ನಾಶವಾಗಿದೆ. ಮಿಲಿಟರಿ ಸಾಮರ್ಥ್ಯಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದ್ದೇವೆ. ಅಮೆರಿಕ ಅಧ್ಯಕ್ಷ ಹೇಳ್ಕೊಂಡಿರುವಂತದ್ದು, ನಾವು ಈಗಾಗಲೇ ಹಲವು ವಿಧಗಳಲ್ಲಿ ಗೆದ್ದಿದ್ದೇವೆ. ಇರಾನ್ ನೌಕಾಪಡೆಯು ಭಾರೀ ನಷ್ಟವನ್ನ ಅನುಭವಿಸಿದೆ. ಅಮೆರಿಕವು ತನ್ನ ಉದ್ದೇಶಗಳನ್ನು ವೇಗವಾಗಿ ಸಾಧಿಸುತ್ತಿದೆ. ಇದರಿಂದ ಯುದ್ಧದ ನಿರ್ಣಾಯಕ ಹಂತ ಸಾಧಿಸ್ತಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಮೆರಿಕ ತನ್ನ ಉದ್ದೇಶಗಳನ್ನ ವೇಗವಾಗಿ ಸಾಧಿಸ್ತಿದೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನ ಕೂಡ ಅಭಿವೃದ್ಧಿಪಡಿಸಲು ನಾವು ಬಿಡಲ್ಲ ಅಂದಿದ್ದಾರೆ. ಇರಾನ್ ಯುದ್ಧ ಕೊನೆಗಾಣಿಸುವುದೇ ನಮ್ಮ ನಿರ್ಧಾರ. ಈ ರೀತಿಯಾಗಿ ಟ್ರಂಪ್ ಹೇಳಿರುವಂಥದ್ದು ಒಂದ್ ರೀತಿ ರಷ್ಯಾ ಮತ್ತು ಚೀನಾ ಏನು ಪರೋಕ್ಷವಾಗಿ ಸಪೋರ್ಟ್ ಮಾಡ್ತೀವಿ ಅಂದ್ರು, ಮತ್ತು ರಷ್ಯಾ ಅಧ್ಯಕ್ಷ ನೇರವಾಗಿ ಮುಸ್ತಫಾ ಖಮೇನಿಗೆ ಅಭಿನಂದನೆ ಕೋರಿ ತಂದೆ ಹಾದಿಯಲ್ಲೇ ನಡೀತಾರೆ, ತಂದೆಗಿಂತ ಸ್ಟ್ರಾಂಗ್ ಆಗಿದ್ದಾರೆ ಅಂತೆಲ್ಲ ಹೇಳಿಕೆಗಳನ್ನ ಕೊಟ್ರು. ಇದು ರಷ್ಯಾ ಮತ್ತು ಚೀನಾ ಈ ರೀತಿಯಾಗಿ ಇರಾನ್ಗೆ ಸಪೋರ್ಟ್ ಮಾಡ್ತಿರೋದನ್ನ ನೋಡಿದ್ರೆ ಇದೇ ಬೆನ್ನಲ್ಲಿ ಈಗ ಟ್ರಂಪ್ ಕೂಡ ಸ್ವಲ್ಪ ತಣ್ಣಗಾಗಿದ್ದಾರಾ ಅನ್ನುವಂಥದ್ದು ಕಾಣಿಸುತ್ತೆ. ಕೂಲ್ ಆದ್ರ ಹಾಗಾದ್ರೆ ಅಮೆರಿಕ ಅಧ್ಯಕ್ಷ ಅಂತ. ಯಾಕೆಂದ್ರೆ ಒಂದ್ ಕಡೆ ಚೀನಾ ಮತ್ತು ರಷ್ಯಾದ ಸಪೋರ್ಟ್ ಇರಾನ್ಗೆ ಇರೋದು, ಮತ್ತೊಂದು ಕಡೆ ಈ ತೈಲ ಬಿಕ್ಕಟ್ಟು ಏನು ಎದುರಾಗ್ತಿದೆ ಆ ಕಾರಣಕ್ಕೂ ಕೂಡ ಬೆದರಿದ್ರ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅನ್ನುವಂಥದ್ದು. ಮತ್ತೊಂದು ಕಡೆ ತಾವೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇಲ್ಲ ನಾವು ಎಲ್ಲಾ ವಿಧದಲ್ಲಿ ಗೆದ್ದಿದ್ದೇವೆ, ವಿವಿಧ ವಿಧಗಳಲ್ಲಿ ನಾವು ಗೆದ್ದಿದ್ದೇವೆ. ಯಾಕೆಂದ್ರೆ ಈಗಾಗಲೇ ಇರಾನ್ಗೆ ಮಿಲಿಟರಿಯ ಒಂದು ಸಾಮರ್ಥ್ಯಕ್ಕೆ ನಾವು ದೊಡ್ಡ ಪೆಟ್ಟನ್ನ ಕೊಟ್ಟಿದ್ದೇವೆ. ಇರಾನ್ ನೌಕಾಪಡೆ ಇರಬಹುದು, ಡ್ರೋನ್ ಇರಬಹುದು ಮತ್ತು ಕ್ಷಿಪಣಿಗಳಿರಬಹುದು, ಎಲ್ಲವನ್ನ ನಾವು ನಾಶ ಮಾಡಿ ಒಂದು ಹಂತದಲ್ಲಿ ನಾವು ಗೆದ್ದಿದ್ದೇವೆ ಅಂತ ಅಮೆರಿಕ ಅಧ್ಯಕ್ಷ ಹೇಳಿಕೊಂಡಿರುವಂಥದ್ದು. ಮಿಲಿಟರಿ ಸಾಮರ್ಥ್ಯಕ್ಕೆ ನಾವು ಈಗಾಗಲೇ ದೊಡ್ಡ ಪೆಟ್ಟನ್ನ ಕೊಟ್ಟಿದ್ದೇವೆ, ಹಲವು ವಿಧಗಳಲ್ಲಿ ನಾವು ಗೆದ್ದಿದ್ದೇವೆ, ಇರಾನ್ ನೌಕಾಪಡೆಗೆ ಭಾರಿ ನಷ್ಟವನ್ನ ಮಾಡಿದ್ದೇವೆ. ಅಮೆರಿಕ ಯಾವ ಉದ್ದೇಶವನ್ನ ಇಟ್ಕೊಂಡು ಯುದ್ಧವನ್ನ ಆರಂಭ ಮಾಡಿತ್ತೋ ಆ ಬಹುತೇಕ ಉದ್ದೇಶಗಳನ್ನ ನಾವು ಈಗಾಗಲೇ ಈಡೇರಿಸಿಕೊಂಡಿದ್ದೇವೆ ಮತ್ತು ನಮ್ಮ ಉದ್ದೇಶಗಳು ವೇಗವಾಗಿ ಸಾಧನೆ ಆಗುತ್ತಿದೆ, ನಾವು ಸಾಧಿಸ್ತಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಇದರಿಂದ ಯುದ್ಧ ಒಂದು ಹಂತಕ್ಕೆ, ನಿರ್ಣಾಯಕ ಹಂತಕ್ಕೆ ಬಂತ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯುದ್ಧ ನಿರ್ಣಾಯಕ ಹಂತದತ್ತ ಸಾಗುತ್ತಿದೆ ಅನ್ನುವಂಥದ್ದು. ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿಪಡಿಸೋಕು ಕೂಡ ನಾವು ಬಿಡಲ್ಲ ಅಂತ ಹೇಳಿರುವಂಥದ್ದು. ಸೊ ಇರಾನ್ ಯುದ್ಧ ಕೊನೆಗಾಣಿಸುವಂತ ನಿರ್ಧಾರ ನಮ್ಮದು ಅಂತ ಈಗ ಟ್ರಂಪ್ ಹೇಳಿರುವಂಥದ್ದು. ಅಂದ್ರೆ ಯುದ್ಧವನ್ನ ಶುರು ಮಾಡಿದವರು ನಾವೇ ನಿರ್ಣಾಯಕ ಹಂತಕ್ಕೆ ತಂದು ನಿಲ್ಲಿಸ್ತೇವೆ. ಈಗಾಗಲೇ ಬಹುತೇಕ ವಿಧಗಳಲ್ಲಿ ನಾವು ಗೆದ್ದಿದ್ದೇವೆ, ಹಲವಾರು ವಿಧಗಳಲ್ಲಿ ನಮ್ಮ ಉದ್ದೇಶಗಳನ್ನ ನಾವು ಸಾಧಿಸಿಕೊಂಡಿದ್ದೇವೆ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿಪಡಿಸೋಕು ನಾವು ಬಿಡಲ್ಲ. ಇರಾನ್ ಯುದ್ಧ ಕೊನೆಗಾಣಿಸುವಂತ ನಿರ್ಧಾರ ನಮ್ಮ ಕೈಲೇ ಇದೆ, ನಾವೇ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಈಗ ಟ್ರಂಪ್ ಹೇಳಿರುವಂಥದ್ದು.